ಇಬ್ರಾಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 4ನೇ ವಚನ. ಏಕೆಂದರೆ ಅವರ ಪಾಪಗಳನ್ನು ತೆಗೆದುಹಾಕಲು ಹೋರಿಗಳ ಮತ್ತು ಹೋತಗಳ ರಕ್ತಕ್ಕೆ ಸಾಧ್ಯವಿರಲಿಲ್ಲ. ಅಂದರೆ ಆ ರಕ್ತಗಳು, ಅಂದರೆ ಆ ಹೋರಿ ರಕ್ತ, ಆ ಹೋತಗಳ ರಕ್ತ ಆರಾಧಿಕನಿಂದ ಪಾಪವನ್ನು ತೆಗೀಲಿಕ್ಕೆ ಸಾಧ್ಯವಾಗಲಿಲ್ಲ ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಈಗ ನಿತ್ಯ ಜೀವವನ್ನು ಹೊಂದಿದ ಯೇಸಪ್ಪನ ರಕ್ತ ಏನು ಮಾಡಿತು ಅಂತೇಳಿ ನಾವು ನೋಡೋಣ. ಇಬ್ರಾಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 11ರಿಂದ 14. ಇದಲ್ಲದೆ ಆ ಯಾಜಕರೆಲ್ಲರೂ ದಿನಾಲೂ ಸೇವೆ ಮಾಡುತ್ತಾ ಎಂದಿಗೂ ಪಾಪ ನಿವಾರಣೆ ಮಾಡಲಾರದಂಥ ಒಂದೇ ವಿಧವಾದ ಯಜ್ಞಗಳನ್ನು ಪದೇ ಪದೇ ಸಮರ್ಪಿಸುತ್ತಾ ನಿಂತುಕೊಂಡಿರುವರು. ಆದರೆ ಈ ಯಾಜಕನು ಪಾಪ ನಿವಾರಣೆಗೋಸ್ಕರ ನಿರಂತರವಾಗಿ ನಿಲ್ಲುವ ಒಂದೇ ಯಜ್ಞವನ್ನು ಸಮರ್ಪಿಸಿ ದೇವರ ಬಲಗಡೆಯಲ್ಲಿ ಕೂತುಕೊಂಡನು. ಅಂದಿನಿಂದ ತನ್ನ ವಿರೋಧಿಗಳು ತನ್ನ ಪಾದಪೀಠವಾಗಿ ಹಾಕಲ್ಪಡುವ ತನಕ ಆತನು ಕಾದಿರುವನು. ಪವಿತ್ರರಾಗುವವರನ್ನು ಒಂದೇ ಸಮರ್ಪಣೆಯಿಂದ ನಿರಂತರವಾಗಿ ಸಿದ್ಧಿಗೆ ತಂದಿದ್ದಾನಷ್ಟೇ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಂತಂದ್ರೆ ಒಂದು ಚಿಕ್ಕ ಉದಾಹರಣೆಯಿಂದ ನಾವು ಅರ್ಥ ಮಾಡ್ಕೊಳ್ಬಹುದು. ಎರೇಸರ್ ಮತ್ತು ವೈಟ್ನರ್ಗೆ ಇರುವ ಡಿಫ್ರೆನ್ಸ್. ವೈಟ್ನರ್ ಏನು ಮಾಡುತ್ತಂತಂದರೆ ಆ ತಪ್ಪನ್ನು ಮುಚ್ಚುತ್ತದೆ. ಆದರೆ ಎರೇಸರ್ ಏನು ಮಾಡುತ್ತದೆ ಅಂತಂದರೆ ಆ ತಪ್ಪನ್ನು ಅಳಿಸುತ್ತದೆ. ಸೊ ಈಗ ಯೇಸಪ್ಪನ ಬರುವಿಕೆಗೆ ಮುಂಚೆ ಏನು ಆ ಅರ್ಪಣೆಗಳನ್ನು ಇಲ್ಲ ಆ ಯಜ್ಞಗಳನ್ನು ಅವರು ಅರ್ಪಿಸ್ತಾ ಇದ್ರಲ್ಲ, ಅವೇನು ಮಾಡ್ತಾ ಇದ್ವು ಅಂತಂದರೆ ಕವರಿಂಗ್ ಆಗಿ ಕೆಲಸ ಮಾಡ್ತಾ ಇದ್ವು. ಅಂದರೆ ಈಗ ನಾವು ಈ ಲೋಕದಲ್ಲಿ ಸಮೇತ ನೋಡ್ತೀವಿ, ಕ್ರೈಮ್ ಡಿಟೆಕ್ಟ್ ಆಗೋ ತನಕ ಆ ವ್ಯಕ್ತಿ ಸಮಾಜದಲ್ಲಿ ಫ್ರೀಯಾಗಿ ಓಡಾಡ್ಕೊಂಡಿರ್ಬೋದು. ಅಂದರೆ ಕ್ರೈಮ್ ಡಿಟೆಕ್ಟ್ ಆಗಲಿಲ್ಲ ಅಂತಂದರೆ ಆತನ ಮೇಲೆ ಶಿಕ್ಷೆ ಬರಲ್ಲ. ಸೊ ಈ ಯಜ್ಞಗಳು ಒಂದು ರೀತಿ ಆ ಕೆಲಸ ಮಾಡ್ತಾ ಇದ್ವು. ಸೊ ಅವೇನು ಮಾಡ್ತಾ ಇದ್ವು ಅಂತಂದರೆ ವೈಟ್ನರ್ ಕೆಲಸ. ಸೊ ಆ ತಪ್ಪನ್ನು ಮುಚ್ತಾ ಇದ್ರು. ಆದರೆ ಯೇಸಪ್ಪನ ರಕ್ತ ಏನು ಮಾಡ್ತಂತಂದರೆ ಎರೇಸರ್ ಥರ ಆ ತಪ್ಪನ್ನು ಅಳಿಸಿತು, ಇಲ್ಲ ಆರಾಧಕನಿಂದ ಆ ಪಾಪವನ್ನು ತೆಗೆದು ಹಾಕಿತು ಅಂತೇಳಿ ನಾವು ವಾಕ್ಯ ಭಾಗದಲ್ಲಿ ನೋಡ್ತಾ ಇದ್ದೀವಿ. ಅಂದರೆ ಸೊ ಈಗ ಆರಾಧಕನಿಂದ ಯೇಸಪ್ಪನ ರಕ್ತ, ಅಂದರೆ ನಿತ್ಯ ಜೀವವುಳ್ಳ ಯೇಸಪ್ಪನ ರಕ್ತ ಪಾಪವನ್ನು ತೆಗೆದು ಹಾಕಿದ್ದರಿಂದ ಈಗ ಆತ ನಿಶ್ಚಿತವಾಗಿ ಪರಲೋಕದಲ್ಲಿ ವಾಸ ಮಾಡಲಿಕ್ಕೆ ಅರ್ಹನನ್ನಾಗಿ ಮಾಡಿದೆ.